Hello, my dear students of first BA, first semester, Mangalore University. Today I am going to discuss about the very important topic in your syllabus, that is WH questions. So we have learnt there are questions and we have to answer in the question paper, right? But here you have a question. So where they will in the question paper they will give you the answer and the answer, the sentence, and in a sentence the word should be underlined, then you have to answer. So ಪ್ರಶ್ನೆ ಪತ್ರಿಕೆಯಲ್ಲಿ ಸೆಕ್ಷನ್ ಸಿ ಗ್ರಾಮರ್ ಆ ಸೆಕ್ಷನಲ್ಲಿ ಮೇನ್ ಕ್ವಶನ್ ನಂಬರ್ 7 ಅಲ್ಲಿ ಸಬ್ ಕ್ವಶನ್ ನಂಬರ್ 4. ಸೊ ಪ್ರಶ್ನೆ ಇರುತ್ತೆ ಅಲ್ಲಿ, ಫ್ರೇಮ್ ಕ್ವಶನ್ಸ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ಸ್. ಸೊ ಅಂಡರ್ಲೈನ್ ಆಗಿರುವ ವರ್ಡ್ ಉತ್ತರ ಆಗಿ ಬರಬೇಕು. ಹಾಗೆ ನಾವು ಪ್ರಶ್ನೆಗಳನ್ನು ಮಾಡಬೇಕು. ಸೊ ಇದು ನಮಗೆ ಎಕ್ಸಾಮ್ನಲ್ಲಿ 4 ಮಾರ್ಕಿಗೆ ಇರುತ್ತೆ. ಇವತ್ತು ಅದ್ರ ಬಗ್ಗೆ ನಾನು ಈ ವಿಡಿಯೋ ಕ್ಲಾಸ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನಾವು ಪ್ರಶ್ನೆಗಳನ್ನು ಹೇಗೆ ಕೇಳ್ತೀವಿ, ಸೊ ಅದಕ್ಕೆ ಬೇಕಾದ ಪದಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿದೆ. ಸೊ ಹೂ, ವಾಟ್, ವೇರ್, ಹೌ, ವೆನ್, ವೈ. ಸೊ ಹೌ, ಹೂಮ್, ಹೂಸ್, ಹೌ ಮೆನಿ, ಹೌ ಲಾಂಗ್, ಹೌ ಮಚ್, ಈ ಥರ ಪದಗಳು. ಅವುಗಳನ್ನ ಗ್ರಾಮರ್ ಸೆಂಟೆನ್ಸ್ನಲ್ಲಿ ಹೇಗೆ ಬಳಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾವು ನೋಡಿ, ಸೊ ವಾಟ್ ಆರ್ ದ WH ಕ್ವಶನ್ಸ್ ದಟ್ ಸ್ಟಾರ್ಟ್ ವಿತ್ WH ಇಂದ ಪ್ರಾರಂಭ ಆಗೋದನ್ನು ನಾವು WH ಕ್ವಶನ್ಸ್ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಹಾಗೇನೆ ಇಲ್ಲಿ ನೋಡಿ ಕ್ವಶನ್ಸ್ ನೋಡಿ, ವಾಟ್, ಹೂ, ವೇರ್, ವೆನ್, ವೈ, ವಿಚ್, ಹೂಸ್, ಆಯಿತಾ, WH ಕ್ವಶನ್ಸ್. ಹಾಗೆ ನೋಡಿ ಇಲ್ಲಿ ಯಾವುದಕ್ಕೆಲ್ಲ ಬಳಸ್ತೀವಿ ಅಂತ. ಸೊ ವಾಟ್ ಡು ಯು ವಾಂಟ್ ಟು ನೋ. ಸೊ ಒಮ್ಮೆ ತಿಳ್ಕೊಳ್ಳುವ, ಹೂ ಯಾವುದಕ್ಕೆ ಬಳಸ್ತೀವಿ, ವಾಟ್ ಯಾವುದಕ್ಕೆ, ವೇರ್ ಯಾವುದಕ್ಕೆ, ವೆನ್ ಯಾವುದಕ್ಕೆ, ವೈ, ಹಾಗೆಯೇ ಹೌ. ಫಾರ್ ಎಕ್ಸಾಂಪಲ್ ನೋಡಿ, ಹೂ WH ವರ್ಡ್ಸ್ನಲ್ಲಿ ತುಂಬ ನಾವು ಬಳಸುವಂತಹ ಪದ ಅದು ಹೂ. ಯಾವುದಕ್ಕೆ ಬಳಸ್ತೀವಿ, ಪರ್ಸನ್, ಪೀಪಲ್, ವ್ಯಕ್ತಿ, ಒಬ್ಬ ವ್ಯಕ್ತಿ ಅಥವಾ ಹಲವಾರು ವ್ಯಕ್ತಿಗಳಿದ್ದರೆ ಅವ್ರಿಗೆ ನಾವು ಹೂ ಅಂತ ಉಚ್ಚಾರಣೆ ಮಾಡ್ತೀವಿ. ಕ್ವಶನ್ ವರ್ಡನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಹೂ ಆರ್ ಯು ಅಂತ ಕೇಳಿದಾಗ ನೀವು ನಿಮ್ಮ ಹೆಸರನ್ನು ಹೇಳ್ತೀಯ, ಅಥವಾ ನಿಮ್ಮ ಇನ್ನೊಂದು ಡೆಸಿಗ್ನೇಷನ್, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಸನ್, ಐ ಆಮ್ ಎ ಡಾಟರ್ ಅಲ್ವಾ. ಸೊ ಹೂ ಆರ್ ಯು ಅಂತ ನಾವು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಇದು ಅಲ್ವಾ. ಸೊ ವ್ಯಕ್ತಿಗಳನ್ನು ನಾವು ಸಂಬೋಧಿಸುವಾಗ ಹೂ ಅಂತ ನಾವು ಬಳಸ್ತೀವಿ. ಸೊ ನೆಕ್ಸ್ಟ್ ಒನ್, ವಾಟ್. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಬಹುಶಃ ನಮಗೆ ಇಂಗ್ಲೀಷ್ ಕಲಿಯುವಾಗ ನಮಗೆ ಮೊದಲು ಹುಟ್ಕೊಂಡಂಥ ಪ್ರಶ್ನೆ ಅಂತ ಹೇಳಿದ್ರೆ, ವಾಟ್ ಈಸ್ ಯುವರ್ ನೇಮ್ ಅಲ್ವಾ. ನಾವೆಲ್ಲರೂ ಕೂಡ ಸುಲಭವಾಗಿ ಮೈ ನೇಮ್ ಈಸ್ ಅಂತ ಹೇಳ್ಬಿಡ್ತಾ ಇದ್ವಿ. ನೋಡಿ ಎಷ್ಟು ಸುಲಭ ಅಲ್ವಾ ಅದು. ಸೊ ಹಾಗೆ ವಾಟ್ ಯಾವುದಕ್ಕೆ ಬಳಸ್ತೀವಿ, ಥಿಂಗ್, ಐಡಿಯಾ, ಇವೆಂಟ್ ಆರ್ ಆ್ಯಕ್ಷನ್, ಆಯಿತಾ. ಒಂದು ವಸ್ತುವಿನ ಬಗ್ಗೆ ಮಾತಾಡುವಾಗ, ಐಡಿಯಾ, ಪ್ಲ್ಯಾನ್ನ ಬಗ್ಗೆ, ಇವೆಂಟ್ನ ಬಗ್ಗೆ, ಒಕೇಶನ್ಸ್ನ ಬಗ್ಗೆ ಮಾತಾಡುವಾಗ, ಒಂದು ಕ್ರಿಯೆಯ ಬಗ್ಗೆ ಮಾತಾಡುವಾಗ ನಾವು ವಾಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದ್ದೀರಾ. ವಾಟ್ ಈಸ್ ದಿಸ್ ಅಂದರೆ ಏನಿದು ಅಲ್ವಾ. ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್, ತಲೆಯಲ್ಲಿ ಐಡಿಯಾ, ಏನು ಯೋಚನೆ ಆಗ್ತಾ ಇದೆ ನಿನಗೆ ಅಲ್ವಾ. ಸೊ ಈ ಥರದಕ್ಕೆ ನಾವು ವಾಟನ್ನು ಬಳಸ್ಕೊಳ್ತೀವಿ. ಹಾಗೆಯೇ ವೇರ್ ಸಾಮಾನ್ಯ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ನಾವು ಕೇಳೋ ಪ್ರಶ್ನೆಗಳೇನು, ವೇರ್ ಆರ್ ಯು ಕಮಿಂಗ್ ಫ್ರಮ್ ಅಲ್ವಾ. ವೇರ್ ಅಂದರೆ ಜಾಗ, ಪ್ಲೇಸ್. ಸೊ ಎಲ್ಲಿಂದ ಬಂದಿದ್ದೀರಿ ನೀವು ಅಂತ ಕೇಳ್ತೀವಿ ನಾವು. ಓಕೆ, ವೆರ್ ಇಸ್ ಯುವರ್ ಹೌಸ್ ಅಲ್ವಾ, ನಿನ್ನ ಮನೆ ಎಲ್ಲಿದೆ. ವೆರ್ ಇಸ್ ಯುವರ್ ಸ್ಟೇಟ್, ವೆರ್ ಇಸ್ ಯುವರ್ ಕಂಟ್ರಿ. ಸೊ ಈ ಥರ ಪ್ರಶ್ನೆಗಳು ನಮಗೆ. ಅಥವಾ ವೆರ್ ಇಸ್ ಯುವರ್ ಬೈಸಿಕಲ್, ವೆರ್ ಇಸ್ ಯುವರ್ ಬೈಕ್. ಜಾಗದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಹಾಗೆಯೇ ನೆಕ್ಸ್ಟ್ ಒನ್, ವೆನ್. ಸೊ ಮುಖ್ಯವಾಗಿದ್ದು ಸಮಯ, ಆಯಿತಾ. ಸಮಯ, ಟೈಮ್ ಮತ್ತು ದಿನ, ಡೇಟ್ ಆ್ಯಂಡ್ ಟೈಮ್ನ ಬಗ್ಗೆ ನಾವು ಪ್ರಶ್ನೆ ಮಾಡುವಾಗ ವೆನ್ ಅಂತ ಬಳಸ್ಕೊಳ್ತೀವಿ. ಓಕೆ, ವೆನ್ ವಿಲ್ ಯು ಕಮ್ ಟು ದ ಕಾಲೇಜ್. ಓಕೆ ನೋಡಿ, ಇದು ದಿನ ಕೂಡ ಆಗುತ್ತೆ, ಹಾಗೆಯೇ ಸಮಯ ಕೂಡ ಆಗುತ್ತೆ. ಅಟು ಟೈಮ್ ಅಂತ ನಾವು ಬಳಸ್ಕೊಳ್ತೀವಿ ಅಲ್ವಾ. ಹಾಗೆಯೇ ದಿನ, ವೆನ್ ಇಸ್ ಯುವರ್ ಬರ್ತ್ಡೇ ಅಂತ ಕೇಳಿದಾಗ ಅದು ನಮ್ಮ ಬರ್ತ್ಡೇ ಡೇಟನ್ನು ಅದು ಕೇಳ್ತಾ ಇದೆ, ಯಾವಾಗ ಅಂತ ಹೇಳಿ ಅಲ್ವಾ. ಅಥವಾ ವೆನ್ ವಿಲ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಲ್ವಾ, ನೀನು ಬೆಳಿಗ್ಗೆ ತಿಂಡಿನ ಯಾವ ಸಮಯದಲ್ಲಿ ತೊಗೊಳ್ತೀಯಾ, ಹೀಗೆ ನಾವು ಬಳಸ್ಕೊಳ್ತೀವಿ. ಹಾಗೆಯೇ ಇನ್ನೊಂದು ವೈ. ಸೊ ವೈ ಮುಖ್ಯವಾಗಿ ನಾವು ಬಳಸುವಂಥದ್ದು ರೀಸನ್, ಕಾರಣ. ಅದಕ್ಕೆ ನಾವು ಮೂಲವಾಗಿ ಬಳಸುವಂಥ ಪದ ಏನಂತ ಹೇಳಿದ್ರೆ ಬಿಕಾಸ್, ಉತ್ತರವಾಗಿ ಬಳಸುವಂಥದ್ದು. ಕಾರಣ, ರೀಸನ್ ಅಂದರೆ ಕಾರಣ ಬೇಕು. ವೈ ಆರ್ ಯು ಹಿಯರ್, ನೀನು ಇಲ್ಲಿ ಯಾಕಿದ್ದೀಯಾ
ಅಲ್ವಾ? ಸೊ ವೈ ಯು ವೆಂಟ್ ಟು ದ ಕಾಲೇಜ್ ಅಲ್ವಾ? ಸೊ ಈ ಥರ ಪ್ರಶ್ನೆಗಳು ಬಂದಾಗ ಕಾರಣಗಳನ್ನು ಕೇಳುವಾಗ ನಾವು ವೈ ಅನ್ನು ಬಳಸ್ಕೊಳ್ತೀವಿ. ಸೊ ನೆಕ್ಸ್ಟ್ ಒನ್ ಹೌ. ಆಯಿತಾ? ಹೌ ಹೇಗೆ ಅಲ್ವಾ? ದ ವೇ, ದ ಕ್ವಾಲಿಟಿ, ಕ್ವಾಂಟಿಟಿ ಬಗ್ಗೆ ಮಾತಾಡುವಾಗ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಹೌ ಆರ್ ಯು ನಾವು ಕೇಳೋ ಪ್ರಶ್ನೆ ಅಲ್ವಾ ಅದು. ಹೇಗಿದ್ದೀರಾ ನೀವು? ಹೌ ಆರ್ ಯು ಕ್ವಶನ್ ನೋಡ್ಕೊಳ್ಳಿ ಒಮ್ಮೆ. ಹೌ ಆರ್ ಯು. ಅಥವಾ ಹೌ ಇಸ್ ಯುವರ್ ಸಿಸ್ಟರ್, ಹೌ ಇಸ್ ಯುವರ್ ಬ್ರದರ್ ಅಲ್ವಾ? ಅಥವಾ ಹೌ ಇಸ್ ಯುವರ್ ನ್ಯೂ ಪ್ಲೇಸ್, ಹೌ ಇಸ್ ಯುವರ್ ನ್ಯೂ ಜಾಬ್. ನೋಡಿ ನಾವು ಹೇಗೆ ಹೇಳ್ತೀವಿ, ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಇದು ಕ್ವಾಲಿಟಿ ಬಗ್ಗೆ ಕೂಡ ಮಾತಾಡುತ್ತೆ ಮತ್ತು ಕ್ವಾಂಟಿಟಿ ಕೂಡ ಬಗ್ಗೆನೂ ಮಾತಾಡ್ತಾ ಹೋಗುತ್ತೆ. ಹಾಗೆಯೇ ಹೂಸ್ ಅಂತ ಕೂಡ ಬರುತ್ತೆ, ಹೂಮ್ ಅಂತ ಬರುತ್ತೆ ಅಲ್ವಾ? ಸೊ ಇವುಗಳ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗುವ. ಆಯಿತಾ? ಹಾಗೆಯೇ ಇಲ್ಲಿ ನೋಡಿ, ಸೊ 5 W's ಅಂತ ಹೇಳ್ತೀವಿ. ಹೂ, ವಾಟ್, ವೇರ್, ವೆನ್, ವೈ. ಸೊ ಎಷ್ಟಾಯಿತು? 5 W's ಆ್ಯಂಡ್ 1 H. ಇದಕ್ಕೆ ಅಲ್ವಾ ಯಾರೋ ತಮಾಷೆಗೆ ಹೇಳ್ತಾ ಇದ್ರು ನಮ್ಮ ಹಳೆ ಲೆಕ್ಚರ್ಸ್. ಸೊ 5 W's ಆ್ಯಂಡ್ 1 H ಅಂತ ಹೇಳಿದ್ರೆ, ಸೊ 5 wives 1 husband ಅಂತ ಹೇಳಿ. ರೈಟ್. ಸೊ ಹೀಗೆ ನೆನ್ಪಿಟ್ಕೊಳ್ಳಿಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳಿ 5 wives ಆ್ಯಂಡ್ 1 husband ಅಂತ ಹೇಳಿದ್ರೆ ನಮ್ಗೆ ನೆನಪಾಗುತ್ತೆ ಯಾವುದೆಲ್ಲ ಅದು ಅಂತ ಹೇಳಿ. ಆಯಿತಾ? ನೆಕ್ಸ್ಟ್ ಒನ್. ಸೊ ಇಂತಹ ಪ್ರಶ್ನೆಗಳಿಗೆ, ಸೊ WH ಕ್ವಶನ್ಸ್ಗಳಿಗೆ ವಿ ಕೆನಾಟ್ ಆನ್ಸರ್ ವಿತ್ ಎಸ್ ಆರ್ ನೋ. ಎಸ್ ಅಂತ ಕೂಡ ಅಥವಾ ನೋ ಅಂತ ಹೇಳಿ ನಾವು ಒಂದು ವರ್ಡಲ್ಲಿ ನಾವು ಆನ್ಸರ್ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ WH ಕ್ವಶನ್ಸ್ಗಳಿಗೆ. ಆಯಿತಾ? ಸೊ ಒಂದು ಸೆಂಟೆನ್ಸ್ನ ಉತ್ತರ ಬೇಕಾಗತ್ತೆ ಅಥವಾ ಒಂದು ಪದ ಆದರೂ ನಮಗೆ ಉತ್ತರ ಬೇಕಾಗತ್ತೆ ಅಲ್ಲಿ. ಆಯಿತಾ? ನೆಕ್ಸ್ಟ್ ಒನ್. ಸೊ WH ಕ್ವಶನ್ಸ್ ಇದು ಕೇಳುವ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, WH ಕ್ವಶನ್ಸ್ ದೇ ಗಿವ್ ಯು ಇನ್ಫಾರ್ಮೇಷನ್. ನೋಡಿ ಅದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಆಯಿತಾ? ನಾವು ಕೇಳೋದಕ್ಕೆ ಒಂದು ಲೈನಿನ ಅಥವಾ ಒಂದು ಪದದ ಉತ್ತರ ನಮಗೆ ಬೇಕು, ಅದಕ್ಕೋಸ್ಕರ ಅದಕ್ಕೆ ಅದನ್ನು ಇನ್ಫಾರ್ಮೇಟಿವ್ ಕ್ವಶನ್ಸ್ ಅಂತ ಕೂಡ ಅದನ್ನು ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡಿ, ನಾವು ಒಂದಾಗಿ ನೋಡ್ತಾ ಹೋಗುವ ವಾಟ್. ನಾವು ಸಾಮಾನ್ಯವಾಗಿ ಬಳಸುವಂತಹ ವರ್ಡ್ ಅದು, ಯಾವಾಗಲೂ ಬಳಸ್ತಾ ಹೋಗ್ತೀವಿ ನಾವು ವಾಟ್. ಸೊ ಒಂದು ಚಿತ್ರ ಕೂಡ ಕೊಟ್ಟಿದ್ದು ನಿಮಗೆ ಸುಲಭ ಆಗಲಿಕ್ಕೆ ಅರ್ಥ ಆಗಲಿಕ್ಕೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಾಟ್ ಡು ಯು ವೇರ್ ಆನ್ ಯುವರ್ ಫಿಂಗರ್. ವಾಟ್ ಡು ಯು ವೇರ್ ಆನ್ ಯುವರ್ ಫಿಂಗರ್. ಸೊ ಬೆರಳಿಗೆ ನೀವು ಏನು ಹಾಕ್ಕೊಳ್ತೀರಾ ಅಂತ ಹೇಳಿ. ಸೊ ಆನ್ಸರ್ ಶುಡ್ ಬಿ, ಇಲ್ಲಿ ಚಿತ್ರ ಕೊಟ್ಟಿರೋದು ನಮಗೆ ಸುಲಭ ಆಗುತ್ತೆ, ಐ ವೇರ್ ಎ ರಿಂಗ್ ಆನ್ ಮೈ ಫಿಂಗರ್. ಆಯಿತಾ? ರಿಂಗ್. ಸೊ ರಿಂಗ್ನ ಚಿತ್ರ ಇಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಈ ಸೆಂಟೆನ್ಸ್ ಕೊಡ್ತಾರೆ. ಈ ಸೆಕೆಂಡ್ ಸೆಂಟೆನ್ಸ್ ಇದೆ ಅಲ್ವಾ, ಐ ವೇರ್ ಎ ರಿಂಗ್ ಆನ್ ಮೈ ಫಿಂಗರ್. ಸೊ ರಿಂಗ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಆಗ ನಾವೇನಾಗುತ್ತೆ, ಕ್ವಶನ್ ಮಾವನ್ನು ಮಾಡಬೇಕಾಗತ್ತೆ. ಸೊ ಐ ವೇರ್ ಎ ರಿಂಗ್ ಆನ್ ಮೈ ಫಿಂಗರ್ ಅಂತ ಪೂರ್ತಿ ಸೆಂಟೆನ್ಸ್ ಇದೆ, ರಿಂಗ್ಗೆ ಅಂಡರ್ಲೈನ್ ಆಗಿದೆ. ಸೊ ರಿಂಗ್ ಅನ್ನೋದು ಉತ್ತರ ಆಗಿ ಬರಬೇಕು. ಪ್ರಶ್ನೆ ಹೇಗೆ ಮಾಡ್ತೀವಿ, ವಾಟ್ ಡು ಯು ವೇರ್ ಆನ್ ಯುವರ್ ಫಿಂಗರ್. ಆಯಿತಾ? ಸೊ ಮುಖ್ಯವಾಗಿ ಸೆಂಟೆನ್ಸ್ನ ಒಮ್ಮೆ ನೋಡ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಆಫ್ ಎ ಸೆಂಟೆನ್ಸ್ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ W ಅಲ್ವಾ, WH ವರ್ಡ್ ನಾವು ಬಳಸ್ಕೊಳ್ತೀವಿ. ವಾಟ್ ಆಯಿತು. ವಾಟ್ ಆದ ನಂತರ ಏನಿದೆ, ಡೂ ಈಸ್ ಎ ಹೆಲ್ಪಿಂಗ್ ವರ್ಬ್. ಸೊ ಪ್ರಶ್ನೆಗಳನ್ನು ಮಾಡುವಾಗ ನಮಗೆ ಡೂ ಹೆಲ್ಪಿಂಗ್ ವರ್ಬ್ ಬೇಕು. ಆಯಿತಾ? ಹಾಗಾಗಿ ಟೆನ್ಸ್ ಫಾರ್ಮ್ನ ನೆನಪಿಟ್ಕೊಳ್ಳಿ. ಆಯಿತಾ? ಟೆನ್ಸ್ ಫಾರ್ಮ್ ನಿಮಗೆ ಎಕ್ಸಾಮಲ್ಲಿ ಕೊಡುವ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆಯೋ ನಾವು ಪ್ರಶ್ನೆಗಳನ್ನು ಕೂಡ ಅದೇ ಟೆನ್ಸ್ ಫಾರ್ಮ್ನಲ್ಲಿ ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ಕ್ವಶನ್ ಟ್ಯಾಗ್ ಮಾಡುವಾಗ ಹೇಳಿದ್ದೆ ಅಲ್ವಾ. ಸೊ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಕೂಡ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ಅದೇ ರೂಲ್ಸ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಆಯಿತಾ? ಸೊ ಈ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ಏನಾಗುತ್ತೆ, ಸೊ ನೋಡಿ ಐ ಇಲ್ಲಿ ಸಿಂಗ್ಯುಲರ್ ಇದೆ. ಓಕೆ ಆಯಿತಾ? ಸಿಂಗ್ಯುಲರ್ ಇದೆ, ಹಾಗೆಯೇ ಅದು ಪ್ರೊನೌನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ನಿಮಗೆ ನೆನ್ಪು ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ, ಅದು ಸಿಂಗ್ಯುಲರ್ ಇದೆ. ಸೊ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸು ಅದು ನೌನಲ್ಲಿ, ಸಾರಿ ಪ್ರೊನೌನ್, ಅದು ಪ್ರೊನೌನು ಸಿಂಗ್ಯುಲರ್ ಇದೆ ಅಲ್ಲಿ. ಫಸ್ಟ್ ಪರ್ಸನ್ ಮತ್ತೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ ಈಗ. ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ತೊಗೊಳ್ತೀವಿ. ಇದು ಪ್ರೆಸೆಂಟ್ ಟೆನ್ಸ್ ಅಂತ ಹೇಗೆ ಹೇಳ್ತೀವಿ ನಾವು ನೋಡಿ, ಐ ವೇರ್ ಎ ರಿಂಗ್ ಆನ್ ಮೈ ಫಿಂಗರ್. ವೇರ್ ಅಂತ ಇದೆ, ಓರ್ ಅಂತ ಇಲ್ಲ, ಅದು ಓರ್ನ್ ಅಂತ ಇಲ್ಲ, ಹ್ಯಾವ್ ಫಾರ್ಮ್ಸ್ ಇಲ್ಲ, ವೇರ್ ಅಂತ ಇದೆ. ಓರ್ ಅಂತ ಇದ್ದರೆ ಅದು ಪಾಸ್ಟ್ ಟೆನ್ಸ್ ಆಗ್ತಾ ಇತ್ತು. ಸೊ ಇದು ವೇರ್ ಇದೆ, ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸ್. ಸೊ ಇಲ್ಲಿ ಡೂ ಅನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಆಯಿತಾ? ಸೊ ವಾಟ್ ಡೂ ಯು, ನಾವಿಲ್ಲಿ ಉತ್ತರ ಏನಿದೆ, ಐ ಅಂತ ಇದೆ.
ಪ್ರಶ್ನೆ ಕೇಳೋದು ನಮಗೆ ಇನ್ನೊಬ್ರು ಅಲ್ವಾ, ನಾವೇ ಪ್ರಶ್ನೆ ಕೇಳ್ಕೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಅವ್ರು ನಮಗೆ ಪ್ರಶ್ನೆ ಕೇಳಿದ್ದು ವಾಟ್ ಡು ಯು ವೇರ್ ಆನ್ ಯುವರ್ ಫಿಂಗರ್. ಸೊ ನೋಡ್ಕೊಳ್ಳಿ, ವಾಟ್ ಕ್ವಶನ್ ವರ್ಡ್, ಡು ಹೆಲ್ಪಿಂಗ್ ವರ್ಬ್. ಸೊ ಯು ಇಲ್ಲಿ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಆಯಿತಾ. ಸೊ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಆದಮೇಲೆ ಬರುತ್ತೆ, ಆ ನಂತರ ಮೇನ್ ವರ್ಬ್ ವೇರ್. ಸೊ ಗಮನ ಇಟ್ಟು ನೋಡ್ಕೊಳ್ಳಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಹೇಗೆ ಅಂತ. ಇದು ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್. ಸೊ ಹಾಗೆಯೇ ವೇರ್ ಅನ್ನೋದು ಮೇನ್ ವರ್ಬ್. ಸಬ್ಜೆಕ್ಟ್ ಎಲ್ಲಿ ಬಂತು, ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ಗಳ ಮಧ್ಯದಲ್ಲಿ ಸಬ್ಜೆಕ್ಟ್ ಯು ಇದೆ. ಸೊ ಕ್ವಶನ್ ಮಾಡುವಾಗ, ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡುವಾಗ ಇದೇ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸ್ ನಾವು ಮಾಡ್ಕೊಳ್ಬೇಕಾಗತ್ತೆ. ಕೊನೆಗಿರುವಂಥದ್ದು ಆನ್ ಯುವರ್ ಫಿಂಗರ್, ಇದು ಆಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಅರ್ಥ ಆಯ್ತಾ ನಿಮಗೆ. ಸೊ ಮತ್ತು ಮುಂದಿನ ಸೆಂಟೆನ್ಸ್ಗಳಲ್ಲೂ ಕೂಡ ನಾನು ನಿಮಗೆ ಇದನ್ನು ನೆನಪು ಮಾಡ್ತಾ ಹೋಗ್ತೀನಿ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ. ಸೊ ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತೀನಿ. ಇದು ಕ್ವಶನ್ ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್, ದೆನ್ ಮೇನ್ ವರ್ಬ್ ಆಫ್ ಎ ಸೆಂಟೆನ್ಸ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಅರ್ಥ ಆಯ್ತಾ. ಕ್ವಶನ್ ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಲ್ವಾ. ಅದು ಇಲ್ಲಿ ಹೇಗಾಗುತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಲ್ವಾ. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಇದು ಸಿಂಪಲ್ ಸೆಂಟೆನ್ಸ್ನಲ್ಲಿ ಹೀಗಿರುತ್ತೆ. ಬಟ್ ಇಂಟ್ರೋಗೇಟಿವ್ ಸೆಂಟೆನ್ಸಿಗೆ ಬಂದಾಗ, ಡಬ್ಲ್ಯೂ ಎಚ್ ಕ್ವಶನ್ಸಿಗೆ ಬಂದಾಗ ಏನಾಗುತ್ತೆ, ಸೊ ಮೊದಲಿಗೆ ಹೆಲ್ಪಿಂಗ್ ವರ್ಬ್, ಆನಂತರ ಸಬ್ಜೆಕ್ಟ್, ಆನಂತರ ಮೇನ್ ವರ್ಬ್, ಆನಂತರ ಆಬ್ಜೆಕ್ಟ್. ಸೊ ಅದಕ್ಕಿಂತ ಮುಂಚೆ ನಾವು ಕ್ವಶನ್ ವರ್ಡನ್ನು ಹಾಕ್ಕೊಳ್ತೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸ್ಲೈಡಿಗೆ ಹೋಗುವ. ರೈಟ್, ವಾಟ್ ನೇಮ್ಸ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಐಡಿಯಾ ಆರ್ ಆ್ಯಕ್ಷನ್. ಸೊ ಇಲ್ಲಿ ನೋಡಿ ಏನು ಹೇಳುತ್ತೆ ಇಲ್ಲಿಗ. ಸೊ ಕ್ವಶನ್ ನೋಡಿ, ವಾಟ್ ಡಿಡ್ ಯು ಥಿಂಕ್ ಆಫ್ ದ ಮೂವಿ, ವಾಟ್ ಡಿಡ್ ಯು ಥಿಂಕ್ ಆಫ್ ದ ಮೂವಿ. ಸೊ ಪ್ರಶ್ನೆ ಏನಿದೆ, ಸೊ ಅದು ಐಡಿಯಾ, ಅದು ನಿಮಗೆ ಥಿಂಕ್, ಆ ಮೂವಿ ಬಗ್ಗೆ ನಿಮಗೆ ಮೂವಿ ಬಗ್ಗೆ ಏನು ಅನಿಸುತ್ತೆ, ಸಿನಿಮಾದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಪ್ರಶ್ನೆ ಇದೆ. ಈಗ ಉತ್ತರ ಏನಿದೆ, ಐ ಲೈಕ್ಡ್ ದ ಮೂವಿ. ಯಾವುದೊಂದು ಸಿನಿಮಾ ಅದು. ಸೊ ಇಲ್ಲಿ ನೋಡಿ ಇಮೋಜಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಲೈಕ್ನ ಸಿಂಬಲ್ ಕೂಡ ಕೊಡ್ತಾ ಇದ್ದ ನಾನು, ಐ ಲೈಕ್ಡ್ ದ ಮೂವಿ ಆಯಿತಾ. ಸೊ ಇಲ್ಲೇನಾಗಿದೆ, ಸೊ ಇಲ್ಲಿರುವಂಥದ್ದು ಐ ಲೈಕ್ಡ್ ಅನ್ನೋದು ಒಂದು ಐಡಿಯಾ, ಅದು ಒಂದು ಆ್ಯಕ್ಷನ್, ಅದು ಆಯಿತಾ. ಇಷ್ಟ ಆಗುವಂಥದ್ದು, ನಮಗೆ ಕಣ್ಣಿಗೆ ಕಾಣಿಸೋದು ಇಷ್ಟ ಆಗುವಂಥದ್ದು. ಕೆಲಸ ಮಾಡಿದ್ರೆ ಕಣ್ಣಿಗೆ ಬಟ್ ಇಷ್ಟ ಆಗೋದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಐಡಿಯಾ, ಅದು ಆ್ಯಕ್ಷನ್ ಅಲ್ಲ ಅಲ್ವಾ. ಹಾಗಾಗಿ ಏನಾಗುತ್ತೆ, ಲೈಕ್ಡ್ ಅಂಡರ್ಲೈನ್ ಆಗಿದೆ. ಸೊ ಪ್ರಶ್ನೆ ಇದೆ, ವಾಟ್ಗೆ ಲೈಕ್ಡ್ ಬಳಸೋದು, ವಾಟ್ ಡಿಡ್ ಯು ಥಿಂಕ್ ಆಫ್ ದ ಮೂವಿ. ಆನ್ಸರ್, ಐ ಲೈಕ್ಡ್ ದ ಮೂವಿ ಆಯಿತಾ. ಸೊ ಗಮನ ಇಟ್ಟು ನೋಡ್ಕೊಳ್ಳಿ, ಏನಾಯ್ತು ಅಲ್ಲಿ ಲೈಕ್ಡ್ಗೆ ಅಂಡರ್ಲೈನ್ ಆಗಿದೆ. ಸೊ ಟೆನ್ಸ್ ಫಾರ್ಮ್ ಏನು, ಲೈಕ್ ಪ್ರೆಸೆಂಟ್ ಟೆನ್ಸ್, ಲೈಕ್ಡ್ ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ಲೈಕ್ಡ್ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿದೆ. ಹಾಗೆ ಕ್ವಶನ್ ವರ್ಡ್ ನೋಡಿ, ವಾಟ್ ಬಳಸ್ಕೊಂಡ ತಕ್ಷಣ ಹೆಲ್ಪಿಂಗ್ ವರ್ಬ್ ಏನು ಬಂತು, ಡಿಡ್ ಯಾಕೆ ಬಂತು, ಯಾಕೆಂದರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಜೊತೆಗೆ ಈ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಅರ್ಥ ಆಯ್ತಾ. ಎಸ್, ವೆರಿ ಗುಡ್. ಸೊ ಈ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಪಾಸ್ಟ್ ಟೆನ್ಸ್ನಲ್ಲಿದೆ ಆಯಿತಾ. ಪಾಸ್ಟ್ ಟೆನ್ಸ್ ಇದ್ದಾಗ ಅದು ಕೇವಲ ಇರೋದು ಒಂದೇ ಒಂದು ಡೂ ಫಾರ್ಮ್ನ ಹೆಲ್ಪಿಂಗ್ ವರ್ಬ್, ಅದು ಡಿಡ್. ವಾಟ್ ಡಿಡ್ ಯು ಥಿಂಕ್ ಆಫ್ ದ ಮೂವಿ, ರೈಟ್. ಸೊ ಆನ್ಸರ್ ಈಸ್ ಐ ಲೈಕ್ ದ ಮೂವಿ. ಅದು ನಿಮಗೆ ಎಕ್ಸಾಂಪಲ್ ಕೊಡೋದು, ಈ ವರ್ಡ್ ಸೆಂಟೆನ್ಸನ್ನು ಕೊಡೋದು, ಇದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಲೈಕ್ಡ್ ಅನ್ ಐಡಿಯಾಗೆ, ಸೊ ವಾಟ್ ನಿಮಗೆ ಕ್ವಶನ್ ಆಗಿ ಬರಬೇಕು, ರೈಟ್. ನೆಕ್ಸ್ಟ್ ಒನ್, ವಾಟ್ ನೇಮ್ಸ್ ಆಫ್ ಅನ್ ಆಬ್ಜೆಕ್ಟ್, ಐಡಿಯಾ ಆರ್ ಆ್ಯಕ್ಷನ್. ದ ಹೆಡಿಂಗ್, ಸೊ ಕೊಟ್ಟ ಸೆಂಟೆನ್ಸ್ ಯಾರ್, ವಾಟ್ ವಿಲ್ ಯು ಡೂ ಟುಡೇ. ಯಾರು ನಿಮಗೆ ಪ್ರಶ್ನೆ ಮಾಡ್ತಾರೆ, ವಾಟ್ ವಿಲ್ ಯು ಡೂ ಟುಡೇ. ಸೊ ಇಲ್ಲಿ ನೋಡಿ, ಇನ್ನು ಬೆಳಗ್ಗೆ ಸಿಗ್ತಾರೆ ನಿಮಗೆ, ಕೇಳ್ತಾರೆ. ಸೊ ವಿಲ್ ಯು ಡೂ ಟುಡೇ, ಇನ್ನು ಬೆಳಗ್ಗೆ ಆಗಿದ್ದ ನೆಕ್ಸ್ಟ್ ಅವರ್, ಮುಂದಿನ ಗಂಟೆ ಸಮಯ, ಅದು ಫ್ಯೂಚರ್ ಆಗಿಬಿಡುತ್ತೆ ಆಯಿತಾ. ಇಲ್ಲಿ ನೋಡಿ, ವಿಲ್ ಇದು ನಾವು ಫ್ಯೂಚರ್ ಟೆನ್ಸಲ್ಲಿ ಬಳಸ್ಕೊಳ್ತೀವಿ. ವಾಟ್ ವಿಲ್ ಯು ಡೂ ಟುಡೇ, ಬೆಳಿಗ್ಗೆ ಯಾರು ಕೇಳಿ ನಿಮಗೆ ಇವತ್ತು ದಿನ ಏನು ಮಾಡ್ತೀಯ ನೀನು ಅಂತ ಹೇಳಿ, ಇನ್ನು ಮುಂದೆ ಅಲ್ವಾ ಅದು, ಹಾಗಾಗಿ ಫ್ಯೂಚರ್. ಸೆಂಟೆನ್ಸ್ ಏನಿದೆ, ಐ ವಿಲ್ ಗೋ ಟು ದ ಪ್ಲೇ ಗ್ರೌಂಡ್. ಸೊ ನಾನು ಪ್ಲೇ ಗ್ರೌಂಡಿಗೆ ಹೋಗ್ತೀನಿ. ಸೊ ನಿಮ್ಗೆ ಎಕ್ಸಾಮ್ ಏನಿದೆ, ಐ ವಿಲ್ ಗೋ ಟು ದ ಪ್ಲೇ ಗ್ರೌಂಡ್. ಸೊ ಇಲ್ಲಿಂದ ಇಷ್ಟು ಅಂಡರ್ಲೈನ್ ಆಗಿರುತ್ತೆ ಅಲ್ವಾ. ಸೊ ಇದು ಉತ್ತರ ಬರಬೇಕು ಅಲ್ಲಿಗೆ. ಸೊ ಏನಾಗಿದೆ ಅಲ್ಲಿಗ, ವಾಟ್ ವಿಲ್ ಯು ಡೂ ಟುಡೇ ಆಯಿತಾ. ಐ ವಿಲ್ ಗೋ ಟು ದ ಪ್ಲೇ ಗ್ರೌಂಡ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ರೈಟ್, ನೆಕ್ಸ್ಟ್ ಒನ್, ಹೂ ಎಲ್ಲಿ ನಾವು ಬಳಸ್ತೀವಿ, ಹೂವನ್ನು ನಾವು ವ್ಯಕ್ತಿಗಳಿಗೆ ಅಲ್ವಾ, ವ್ಯಕ್ತಿಗಳಿಗೋಸ್ಕರ ನಾವು ಬಳಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಯಾರಿದು ಅಂತ ಹೇಳಿ ಅಲ್ವಾ. ಸೊ ಹೂ ಈಸ್ ದಿಸ್
ಅಲ್ವಾ, ಅಥವಾ ನೀವು ಬೇರೆ ಯಾರು ಪರಿಚಯದವ್ರು ಕೇಳೋದು ಹೂ ಆರ್ ಯು ಅಂತ ಹೇಳಿ. ಸೊ ಹೂ ಇಸ್ ದಿಸ್? ಆನ್ಸರ್, ದಿಸ್ ಇಸ್ ಬರಾಕ್ ಒಬಾಮಾ, ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ಇವತ್ತಿನ ಕಾಲದಲ್ಲ, ಹಳೆಯ ಪ್ರೆಸಿಡೆಂಟ್ ಅವರು, ಈಗ ಬದಲಾಗಿದ್ದಾರೆ, ಬಟ್ ನಾವು ಗ್ರಾಮರಿಗೆ ಇಟ್ಕೊಳ್ವಾ, ಆಯಿತಾ. ಸೊ ದಿಸ್ ಇಸ್ ಬರಾಕ್ ಒಬಾಮಾ. ಹೂ ಈಸ್ ದಿಸ್? ಬರಾಕ್ ಒಬಾಮಾ ಅಂಡರ್ಲೈನ್ ಆಗಿದೆ. ಚಿತ್ರ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಚಿತ್ರ ಎಲ್ಲೇದ್ರೂ ಕೂಡ ನಮಗೆ ಇದಕ್ಕೆ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದಾಗ ನಮಗೆ ಇದೇ ಗೊತ್ತಾಗುತ್ತೆ. ಸೊ ಹೂ ಈಸ್ ದಿಸ್? ದಿಸ್ ಇಸ್ ಬರಾಕ್ ಒಬಾಮಾ. ಸಿಂಪಲ್ ಕ್ವಶನ್ ಇದು, ನಿಮಗೆ ಬೇಗ ಅರ್ಥ ಆಗುತ್ತೆ. ಇಲ್ಲಿ ಕೂಡ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ನೋಡಿ, ಹೂ ಡಬಲ್ ಎಚ್ ವರ್ಡ್, ದಿಸ್ ಈಸ್ ಹೆಲ್ಪಿಂಗ್ ವರ್ಬ್, ಮತ್ತು ಇದು ದಿಸ್ ಇಸ್ ಅ ಸಬ್ಜೆಕ್ಟ್. ಇಷ್ಟು, ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಹೂ ಈಸ್ ದಿಸ್ ಸಿಂಪಲ್ ಸೆಂಟೆನ್ಸ್ ಇದು ನಿಮಗೆ. ನೆಕ್ಸ್ಟ್ ಒನ್, ಹೂಗೆ ಸಂಬಂಧಪಟ್ಟ ಹಾಗೆ, ಹೂ ವೆಂಟ್ ಆನ್ ವೆಕೇಶನ್. ಹೂ ವೆಂಟ್ ಆನ್ ವೆಕೇಶನ್? ದ ಫ್ಯಾಮಿಲಿ ವೆಂಟ್ ಆನ್ ವೆಕೇಶನ್. ಸೊ ಇಲ್ಲಿ ಫ್ಯಾಮಿಲಿ ಇದೆ ಅಲ್ವಾ. ಸೊ ಎಲ್ಲಿಗೆ ಹೋದರು, ಯಾರು ಅಂತ ಹೇಳಿ, ದ ಫ್ಯಾಮಿಲಿ ವೆಕೇಶನಲ್ಲಿ ಫ್ಯಾಮಿಲಿಯವರು ರಜೆಗೆ ಹೋದರು ಅಂತ ಹೇಳಿ, ದ ಫ್ಯಾಮಿಲಿ ವೆಂಟ್ ಆನ್ ವೆಕೇಶನ್. ಆಯಿತಾ. ಹೂ ವೆಂಟ್ ಆನ್ ವೆಕೇಶನ್ ಸಿಂಪಲ್. ಇಲ್ಲಿ ನಮಗೆ ಡಿಡ್ ಬೇಡ, ಆಯಿತಾ. ಗಮನ ಕೊಟ್ಟು ಕೇಳಿ. ಹೂ ವೆಂಟ್ ಆನ್ ಅವಶ್ಯಕತೆ ಬೀಳೋದಿಲ್ಲ ಇಲ್ಲಿ, ಹೆಲ್ಪಿಂಗ್ ವರ್ಬ್ ಬೇಕು ಅಂತ ಹೇಳಿ. ನೀವು ಅಂದ್ಕೊಳ್ಬೋದು ಎಲ್ಲ ಇಂಟರ್ಗ್ರೇಟೆಡ್ ಸೆಂಟೆನ್ಸ್ಗಳಿಗೆ ನಾವು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಹಾಕಲೇಬೇಕು ಅಂತ. ಇಲ್ಲ, ಹಾಗಿಲ್ಲ. ಅಗತ್ಯ ಇದು ಕಡೆ ಮಾತ್ರ ನಾವು ಹಾಕ್ಕೊಳ್ತೀವಿ. ಇಲ್ಲಿ ಅದು ಅಸಂಬದ್ಧ ಆಗುತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್ ನೋಡಿ, ಹೂ ಡಿಡ್ ಗೋ ಆನ್ ವೆಕೇಶನ್. ಅದು ಗ್ರಾಮ್ಯಾಟಿಕಲಿ ಸರಿ ಅನ್ಸ್ಬೋದೇನೋ, ಬಟ್ ಅನ್ಸೋದಿಲ್ಲ, ಆಯಿತಾ. ಹೂ ಡಿಡ್ ಗೋ ಆನ್ ವೆಕೇಶನ್ ತಪ್ಪಾಗತ್ತೆ ಅಲ್ಲ. ಸೊ ಹೂ ವೆಂಟ್ ಆನ್ ವೆಕೇಶನ್ ಇಷ್ಟು ಮಾತ್ರ ಸಾಕು, ಆಯಿತಾ. ಸೊ ನೆಕ್ಸ್ಟ್ ಒನ್, ಹೂ. ಸೊ ದ ಬೇಬಿ ಈಸ್ ಕ್ರೈಯಿಂಗ್. ಆನ್ಸರ್ ಇದೆ, ಬೇಬಿಗೆ ಅಂಡರ್ಲೈನ್ ಆಗಿದೆ. ಸೊ ಬೇಬಿ ಏನಿಲ್ಲಿ ಅಲ್ವಾ, ಎ ಪರ್ಸನ್, ಒಂದು ವ್ಯಕ್ತಿ ಅಲ್ವಾ, ಮನುಷ್ಯ ಪ್ರಾಣಿ. ಸೊ ಹೂ ಈಸ್ ಕ್ರೈಯಿಂಗ್. ಸೊ ಇಲ್ಲಿ ನೋಡಿ ಏನಿದೆ, ಜಸ್ಟ್ ಒಂದು ಹೆಲ್ಪಿಂಗ್ ವರ್ಬ್ ಇದೆ, ಜೊತೆಗೆ ಮೇನ್ ವರ್ಬ್ ಇದೆ. ಸಿಂಪಲ್ ಸೆಂಟೆನ್ಸ್ಗಳಿಗೆ ನಿಮಗೆ. ಸೊ ನೆಕ್ಸ್ಟ್ ಒನ್, ವೇರ್. ಸೊ ವೇರ್ ಯಾವುದಕ್ಕೆ ಬಳಸ್ತೀವಿ? ಜಾಗಕ್ಕೆ ಅಲ್ವಾ. ನೇಮ್ಸ್ ಆಫ್ ಪ್ಲೇಸ್ ಆರ್ ಎ ಲೊಕೇಶನ್, ರೈಟ್. ಅರ್ಥ ಆಗುತ್ತೆ ನಮಗೆ. ಕ್ವಶನ್ ನೋಡುವ ಇಲ್ಲಿ ನೀವು, ಐ ವೆಂಟ್ ಟು ದ ಪೂಲ್ ಇನ್ ದ ಪಾರ್ಕ್. ಓಕೆ, ಐ ವೆಂಟ್ ಟು ದ ಪೂಲ್ ಇನ್ ದ ಪಾರ್ಕ್. ಸೊ ಇಲ್ಲಾಗಿದೆ ಪೂಲ್ ಇನ್ ದ ಪಾರ್ಕ್ಗೆ ಅಂಡರ್ಲೈನ್ ಆಗಿದೆ. ಮತ್ತು ಇದು ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ ಚಿತ್ರ ನಿಮಗೆ. ಸೊ ಪಾರ್ಕಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಹೋಗಿದ್ದೇಳಿ. ಸೊ ಪೂಲ್ ಇನ್ ದ ಪಾರ್ಕಿಗೆ ಅಂಡರ್ಲೈನ್ ಆಗಿದೆ. ಸೊ ಓದಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು, ಎಸ್ ಇದಕ್ಕೆ ಯಾವ ಕ್ವಶನ್ ವರ್ಡ್ ಯೂಸ್ ಆಗುತ್ತೆ, ಆಯಿತಾ. ಸೊ ಇಲ್ಲಿ ವೇರ್. ಸೊ ಹಾಗೆಯೇ ಸೆಂಟೆನ್ಸ್ ನೋಡ್ಕೊಳ್ಳಿ, ಇಲ್ಲಿ ನಮಗೆ ಡೂ ಫಾರ್ಮ್ ಬೇಕು. ಸೊ ಸೆಂಟೆನ್ಸು ವೆಂಟ್ ಇಲ್ಲೇ ಇದೆ, ಹಾಗಾಗಿ ಅದು ಪಾಸ್ಟ್ ಟೆನ್ಸ್ನಲ್ಲಿದೆ, ಆಯಿತಾ. ಪಾಸ್ಟ್ ಟೆನ್ಸು ಹೆಲ್ಪಿಂಗ್ ವರ್ಬ್ ಇಲ್ಲ, ಸಬ್ಜೆಕ್ಟ್ ನೋಡ್ಕೊಳ್ಳಿ, ಐ ಇದೆ. ಸೊ ಪಾಸ್ಟ್ ಟೆನ್ಸ್ ಇರೋದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್, ಅದು ಡಿಡ್. ಸೊ ವೇರ್ ಡಿಡ್ ಯು ಗೋ? ನಮ್ಗೆ ಯಾರು ಪ್ರಶ್ನೆ ಮಾಡಿದಲ್ವಾ, ವೇರ್ ಡಿಡ್ ಯು ಗೋ, ನೀನು ಎಲ್ಲಿ ಹೋಗ್ತೀಯಾ? ಸೊ ಆನ್ಸರ್ ಏನು, ಐ ಆಗಿರುತ್ತೆ. ಐ ವೆಂಟ್ ಟು ದ ಪೂಲ್ ಇನ್ ದ ಪಾರ್ಕ್. ಸೊ ಹಾಗೆ ನೋಡಿ, ಕ್ವಶನ್ ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್, ಆಯಿತಾ. ಸೊ ಆಬ್ಜೆಕ್ಟ್ ಏನು? ಆಬ್ಜೆಕ್ಟ್, ಆನ್ಸರೇ ಆಬ್ಜೆಕ್ಟು ಅಲ್ವಾ, ಹಾಗಾಗಿ ಕ್ವಶನ್ ಮಾರ್ಕ್. ಸೊ ನೆಕ್ಸ್ಟ್ ಒನ್, ವೇರ್ ಈಸ್ ಮೈ ಹ್ಯಾಟ್, ರೈಟ್. ವೇರ್ ಈಸ್ ಮೈ ಹ್ಯಾಟ್. ಸೊ ದಿಸ್ ಇಸ್ ಅ ಕ್ಲಾಸೆಟ್, ಅಂದರೆ ಸೊ ವಾರ್ಡ್ರೋಬ್ ಹೇಳ್ತೀವಲ್ವ ನಾವು, ಅದು. ಓಕೆ, ಸೊ ವೇರ್ ಈಸ್ ಯುವರ್ ಹ್ಯಾಟ್? ಯುವರ್ ಹ್ಯಾಟ್, ಓಕೆ. ವೇರ್ ಈಸ್ ಮೈ ಹ್ಯಾಟ್ ಯಾರು ಕೇಳೋದು. ಸೊ ಯುವರ್ ಹ್ಯಾಟ್ ಈಸ್ ಇನ್ ದ ಕ್ಲೋಸೆಟ್. ಇನ್ನೊಬ್ರು ಉತ್ತರ ಕೊಡ್ತಾರೆ, ನಿನ್ನ ಹ್ಯಾಟು ಕ್ಲೋಸೆಟ್ಟಲ್ಲಿ ಇದೆ ನೋಡಿ. ಇಲ್ಲಿ ಹ್ಯಾಟ್ಸ್ಗಳು ಕಾಣ್ತಾ ಇದೆ, ಇದು ಕ್ಲೋಸೆಟ್ ಅಂತ ಹೇಳೋಂಥದ್ದು, ಆಯಿತಾ. ಸೊ ಕ್ಲೋಸೆಟ್ಗೆ ಅಂಟಲಾಗಿದೆ. ಸೊ ಮುಖ್ಯವಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪದಗಳ ಅರ್ಥ ನಮಗೆ ಗೊತ್ತಿರಬೇಕಾಗತ್ತೆ. ಮತ್ತು ನಿಮಗೆ ಕ್ಲೋಸೆಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಡಮಾರ್, ಏನಂತ ಅರ್ಥ ಆಗೋದಿಲ್ಲ ಅಲ್ವಾ. ಸೊ ಯುವರ್ ಹ್ಯಾಟ್ ಇಸ್ ಇನ್ ದ ಕ್ಲೋಸೆಟ್. ವಾರ್ಡ್ರೋಬ್ ಅಂದರೆ ಬೇಗ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ, ಅದು ಕಬೋರ್ಡ್ ಅಂದರೆ ಬೇಗ ಅರ್ಥ ಆಗ್ಬಿಡುತ್ತೆ. ಕೆಲವು ಪದಗಳು ಇಂಗ್ಲೀಷ್ನಲ್ಲಿ ನಿಮಗೆ ಎಕ್ಸಾಮಲ್ಲಿ ಬಂದಾಗ ಜಾಗೃತಿಯಿಂದ ನೋಡ್ಕೊಳ್ಳಿ, ಆಯಿತಾ. ವೇರ್ ಇಸ್ ಮೈ ಹ್ಯಾಟ್, ಕ್ಲೋಸೆಟ್ ಬಂದ ತಕ್ಷಣ ಅದು ಜಾಗ, ಆಯಿತಾ. ಎಕ್ಸಾಮಲ್ಲಿ ನಿಮಗೆ ಚಿತ್ರ ಇರೋದಿಲ್ಲ, ಇಲ್ಲಿ ಅರ್ಥ ಮಾಡಲಿಕ್ಕೆ ಮಾತ್ರ ನಾನು ಕೊಟ್ಟಿದ್ದೀನಿ, ಆಯಿತಾ. ಸೊ ವೇರ್ ಇಸ್ ಮೈ ಹ್ಯಾಟ್? ಸೊ ಯುವರ್ ಹ್ಯಾಟ್ ಇಸ್ ಇನ್ ದ ಕ್ಲೋಸೆಟ್. ಎಸ್, ಸಮಯಕ್ಕೆ ಬರೋಣ ಈಗ. ವೆನ್. ಸೊ ನೇಮ್ಸ್ ಆಫ್ ಟೈಮ್ ಆ್ಯಂಡ್ ಡೇಟ್. ಓಕೆ, ಸಮಯ, ಡೇಟ್ ಮತ್ತು ಗಂಟೆ ವಿಷಯಕ್ಕೆ ಬಂದಾಗ ನಾವು ಇಲ್ಲಿ ಸೊ ವೆನ್ ಯೂಸ್ ಮಾಡ್ತೀವಿ, ಆಯಿತಾ. ಸೊ ನೋಡಿ, ಚಂದದ ಒಂದು ಗಡಿಯಾರ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಸೊ ಪ್ರಶ್ನೆ ಉತ್ತರ ನೋಡುವ ಫಸ್ಟಿಗೆ ನಾವು, ಎಕ್ಸಾಮ್ ಕ್ವಶನ್ಸ್ ಹೇಗಿರುತ್ತೆ ಅಂತ. ಐ ಗಾಟ್ ಹೋಮ್ ಫ್ರಮ್ ಸ್ಕೂಲ್ ಅಟ್ 3 PM. ಸೊ ನಾನು ಮನೆಗೆ ಎಷ್ಟು ಗಂಟೆಗೆ ಬಂದೆ ಹೇಳಿ? 3 ಗಂಟೆಗೆ ಬಂದೆ ಅಂತ ಪ್ರಶ್ನೆ ಇದೆ, ಉತ್ತರ ಇದೆ. ಅದು ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಇದು. ಸೊ 3 ಗಂಟೆಗೆ ಅಂಡರ್ಲೈನ್ ಆಗಿದೆ. ಸೊ
3 PM. ಡೇಟು ಟೈಮಿಗೆ ಅಂಡರ್ಲೈನ್ ಆಗಿದ್ದರೆ ಅದು ಕ್ಲಿಯರ್ ಮಾಡ್ಕೊಳ್ಳಿ. ಕ್ವಶನ್ ವರ್ಡ್ ಯಾವಾಗಲೂ ವೆನ್ ಅಂತಲೇ ಇರುತ್ತೆ. ಕ್ಲಿಯರ್ ನಿಮಗೆ ಡೇಟ್ ಮತ್ತು ಟೈಮ್ ಅಂಡರ್ಲೈನ್ ಆಗಿದ್ದರೆ ಕ್ವಶನ್ ವರ್ಡ್ ಕ್ಲಿಯರ್ ನಿಮಗೆ, ಅದು ವೆನ್ ಅಂತ ಹೇಳಿ, ಆಯಿತಾ. ಸೊ ಈಗ ಸೆಂಟೆನ್ಸ್ ನೋಡ್ಕೊಳ್ವಾ. ಸೆಂಟೆನ್ಸು ಯಾವ ಟೆನ್ಸ್ನಲ್ಲಿದೆ ಓದ್ಕೊಳ್ಳಿ ಒಮ್ಮೆ. ಓದ್ಕೊಂಡು ಗೆಸ್ ಮಾಡಿ ಯಾವ ಟೆನ್ಸ್ ಫಾರ್ಮಲ್ಲಿದೆ. ಐ ಗಾಟ್ ಹೋಮ್ ಫ್ರಮ್ ಸ್ಕೂಲ್ ಅಟ್ 3 PM. ಗಾಟ್ ಅಂತ ಇದೆ ಮೇನ್ ವರ್ಬಿಲಿ ಅಲ್ವಾ. ಸೊ ಗೆಟ್, ಗಾಟ್, ಗೆಟ್ ಪ್ರೆಸೆಂಟ್ ಟೆನ್ಸ್, ಓಕೆ. ಗಾಟ್ ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ಐ ಗೆಟ್ ಹೋಮ್ ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿದೆ, ಆಯಿತಾ. ಸೊ ಐ ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ ನಮಗೆ ಕ್ವಶನ್ ಮಾಡುವಾಗ ಡಿಡ್ ಬೇಕು ಅಲ್ವಾ. ಸೊ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮತ್ತು ಸೆಕೆಂಡ್ ಆಬ್ಜೆಕ್ಟ್ ಇಲ್ಲಿದೆ. ಸೊ ನಮಗೆ ಇಷ್ಟು ಸಾಕು. ಟೈಮ್ ಇದೆ ಇಲ್ಲಿಗ. ಸೊ ಒಂದು ಕ್ವಶನ್ ವರ್ಡ್ ಹಾಕೊಳ್ತೀವಿ ನಾವು ವೆನ್, ಯಾಕಂದರೆ ಅಂಡರ್ಲೈನ್ ಇರೋದು ಟೈಮ್ ಅಲ್ವಾ. ಸೊ ವೆನ್. ಸೊ ವೆನ್ ಆದ ತಕ್ಷಣ ಏನು ಬೇಕು ನಮಗೆ, ಕ್ವಶನ್ ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಡೇಟ್ ಮತ್ತು ಸಬ್ಜೆಕ್ಟ್ ಯು. ಇಲ್ಲಿ ಯಾರು ಐ ಅಂತ ಕೇಳ್ತಾರೆ, ಐ ಅಂತ ನಾವು ಆನ್ಸರ್ ಹೇಳ್ತೀವಲ್ವಾ, ಹಾಗೆ ನಮಗೆ ಯಾರು ಯು ಅಂತ ಕೇಳ್ತಾರೆ ಪ್ರಶ್ನೆ ಅಲ್ವಾ. ಹೂ ಆರ್ ಯು? ಐ ಆಮ್ ಲೆಕ್ಚರರ್. ಹಾಗೆ ನಾವು ಹೇಳ್ತೀವಿ ಹೂ ಆರ್ ಯು ಅಂತ ನಿಮಗೆ ಕೇಳಿದ್ರೆ ಐ ಆಮ್ ಎ ಸ್ಟೂಡೆಂಟ್. ನೋಡಿ ಯು ಅಂತ ಪ್ರಶ್ನೆ ಮಾಡ್ತಾರೆ, ನಾವು ಐ ಅಂತ ಉತ್ತರ ಕೊಡ್ತೀವಿ. ಆಗ ಅದನ್ನು ನಾವು ಸೆಂಟೆನ್ಸ್ಗಳನ್ನ ಓದುವಾಗ ಗಮನ ಇಟ್ಟು ನೋಡ್ಕೊಳ್ಬೇಕು. ಐ ಗಾಟ್ ಹೋಮ್ ಫ್ರಮ್ ಸ್ಕೂಲ್ ಅಟ್ 3 PM. ಸೊ ಸಮಯ ವೆನ್, ಹೆಲ್ಪಿಂಗ್ ಆಫ್ ಡೇಟ್. ಸೊ ಕ್ವಶನ್ ಯು ಆಗಿರುತ್ತೆ. ಸೊ ಗೆಟ್ ಹೋಮ್. ಸೊ ಡಿಡ್ ಪಾಸ್ಟ್ ಟೆನ್ಸ್ ಬಂದಾಗ ಫಾಲೋಯಿಂಗ್ ಮೇನ್ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್ನಲ್ಲೇ ಇರುತ್ತೆ. ನೋಡಿ ಇಲ್ಲಿ ಗಾಟ್ ಇದೆ, ಅದು ಇಲ್ಲಿ ಹೇಗೆ ಗೆಟ್ ಆಗಿ ಅಂತ ಯೋಚನೆ ಮಾಡಬೇಡಿ. ಯಾಕೆ ಹಾಗಾಯ್ತು ಅಂತಂದರೆ ಡಿಡ್ ಬಂದಾಗ ಫಾಲೋಯಿಂಗ್ ಮೇನ್ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್ನಲ್ಲೇ ಇರುತ್ತೆ. ಇಲ್ಲಿ ಡಿಡ್ ಪಾಸ್ಟ್ ಟೆನ್ಸ್ ಹಾಕ್ಕೊಂಡು ಇಲ್ಲಿ ಮತ್ತು ಗಾಟ್ ಹಾಕಿದರೆ ಇಟ್ಸ್ ಎ ಗ್ರಾಮರ್ ಮಿಸ್ಟೇಕ್. ಅರ್ಥ ಆಯ್ತಾ. ಇಂಗ್ಲೀಷ್ನ ರೂಲೇ ಹಾಗೇನೆ. ಸೆಂಟೆನ್ಸ್ ಇನ್ ಎ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಇಂಡಿಕೇಟ್ಸ್ ದ ಟೆನ್ಸ್ ಆಫ್ ಎ ಸೆಂಟೆನ್ಸ್. ಸೊ ಮೇನ್ ವರ್ಬ್ ಅಗೇನ್ ಮೇ ನಾಟ್ ರಿಪೀಟ್ ದ ಟೆನ್ಸ್ ಆಫ್ ಎ ಸೆಂಟೆನ್ಸ್, ಆಯಿತಾ. ಹಾಗಾಗಿ ನೀವು ಮತ್ತೆ ಮೇನ್ ವರ್ಬನ್ನು ಗಾಟ್ ಅಂತ ಬಳಸಿದ್ರೆ ಅದು ತಪ್ಪಾಗಿ ಬಿಡತ್ತೆ, ಆಯಿತಾ. ರೈಟ್. ವೆನ್ ಡಿಡ್ ಯು ಗೆಟ್ ಹೋಮ್ ಫ್ರಮ್ ಸ್ಕೂಲ್ ಟುಡೇ, ರೈಟ್. ಸೊ ಟುಡೇ ಅಗತ್ಯ ಬೇಡ ಇಲ್ಲ, ಬೇಕಾದರೆ ಸ್ಕೂಲ್ ಬೇಕಾದರೆ ಇಲ್ಲಿ ನಿಮಗೆ ಕ್ವಶನ್ ಮಾರ್ಕ್ ಹಾಕ್ಕೊಳ್ಬೋದು, ಆಯಿತಾ. ರೈಟ್. ನೆಕ್ಸ್ಟ್ ಸೆಂಟೆನ್ಸ್, ಓಕೆ. ಸೊ ಕ್ವಶನ್ ನೋಡುವ ನಾವು. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಅರ್ಲಿ ಇನ್ ದ ಮಾರ್ನಿಂಗಿಗೆ ಅಂಡರ್ಲೈನ್ ಆಗಿದೆ, ಆಯಿತಾ. ಸೊ ಅರ್ಲಿ ಇನ್ ದ ಮಾರ್ನಿಂಗ್ ಸಮಯ ಅಲ್ವಾ, ಅದು ಅಂಡರ್ಲೈನ್ ಆಗಿರುವ ವರ್ಡು. ಅದು ವ್ಯಕ್ತಿನ, ಸಮಯನ, ಐಡಿಯಾನ ಗಮನ ಇಟ್ಟು ನೋಡ್ಕೊಳ್ಬೇಕು. ಸೊ ಅರ್ಲಿ ಇನ್ ದ ಮಾರ್ನಿಂಗ್ ಅದು ಸಮಯ ಅಂದ ತಕ್ಷಣ ನಮ್ಗೆ ತಲೆಗೆ ಹೋದು ಕ್ವಶನ್ ವರ್ಡ್ ಏನು, ವೆನ್, ಆಯಿತಾ. ರೈಟ್. ಹೆಲ್ಪಿಂಗ್ ವರ್ಬ್ ಇದೆ ಸೆಂಟೆನ್ಸ್ನಲ್ಲಿ ಇಲ್ಲ. ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಗಮನ ಕೇಳಬೇಕು. ವೇಕ್, ವೇಕ್ ಇಸ್ ದ ಪ್ರೆಸೆಂಟ್ ಟೆನ್ಸ್. ಮೇನ್ ವರ್ಬ್ ಇದೆ ನೋಡಿ, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಆಯಿತಾ. ವೇಕ್ ದಿನನಿತ್ಯ ಕೆಲಸ, ಒಂದು ಬೆಳಗ್ಗೆ ಬೇಗ ಹೇಳ್ತಾನೆ. ವೇಕ್, ವೇಕ್ನ ಪಾಸ್ಟ್ ಟೆನ್ಸು ಓಕ್, WOKE ಪಾಸ್ಟ್ ಟೆನ್ಸ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಇದೆ. ಈಗ ನಾನು ಉತ್ತರ ಕೊಡ್ತೀನಿ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಿ. ನನಗೆ ಪ್ರಶ್ನೆ ಕೊಡೋದು ಹೇಗೆ ಕೇಳ್ತಾರೆ, ಆಯಿತಾ. ಸೊ ವೆನ್. ಸೊ ಹೆಲ್ಪಿಂಗ್ ಆರ್ ಪ್ರೆಸೆಂಟ್ ಟೆನ್ಸು ಐ ಬಂದಾಗ ಅಲ್ವಾ, ಇದು ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಹಾಗಾಗಿ ಡು. ವೆನ್ ಡು ಯು ವೇಕ್ ಅಪ್, ಆಯಿತಾ. ಆನ್ಸರ್ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಕ್ವಶನ್ ನೋಡಿ ವೆನ್ ಹಾಕ್ಕೊಂಡ್ವಿ. ಹೆಲ್ಪಿಂಗ್ ಆರ್ ಡೂ ಫಾರ್ಮ್ಸಿಂದ ಸಿಂಗ್ಯುಲರ್ಗೆ ಡೂ ಹಾಕ್ಕೊಳ್ತೀರಾ. ಯು ಇಲ್ಲಿ ಸೆಕೆಂಡ್ ಪರ್ಸನ್. ಸೊ ಹೆಲ್ಪಿಂಗ್ ವರ್ಬ್ ಹೇಗಿದೆಯೋ ಹಾಗೆ ಕೂಡ ಇಲ್ಲಿ ಸಬ್ಜೆಕ್ಟ್ ಇದೆ. ಯು ಬಂದಾಗ ಕೂಡ ನಾವು ಡೂ ಹಾಕ್ಕೊಳ್ತೀವಿ. ವೇಕ್ ಅಪ್, ಆಯಿತಾ. ಕ್ವಶನ್ ಮಾರ್ಕ್ ಹಾಕಿದ್ವಿ, ಅಲ್ಲಿಗೆ ಮುಗೀತು. ನೆಕ್ಸ್ಟ್ WH ವರ್ಡ್ ವೈ, ಆಯಿತಾ. ಇದು ಕೂಡ ನಾವು ಸಾಮಾನ್ಯವಾಗಿ ಬಳಸ್ಕೊಳ್ತೀವಿ. ಆದರೆ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಯಾವಾಗ ಡೂ ಫಾರ್ಮ್ ಬಳಸಬೇಕು, ಯಾವಾಗ ಡೂ ಫಾರ್ಮ್ಸ್ ಬಳಸಬಾರ್ದು, ಅದರಲ್ಲಿ ಡೂ ಯಾವಾಗ, ಡಸ್ ಯಾವಾಗ, ಡಿಡ್ ಯಾವಾಗ, ಆಯಿತಾ. ಸೊ ಅದು ನಮಗೆ ಸ್ವಲ್ಪ ರೂಲ್ಸನ್ನು ಫಾಲೋ ಮಾಡಿದ್ರೆ ಒಮ್ಮೆ ಅರ್ಥ ಆದ ಸಾಕು ನಮಗೆ, ಆಯಿತಾ. ಬೇಗ ನಮಗೆ ಅರ್ಥ ಆಗಿಬಿಡುತ್ತೆ. ಆದರೆ ಈ ಪ್ರಶ್ನೆಯಲ್ಲಿ ಆ ಸಮಸ್ಯೆ ಇಲ್ಲ, ಯಾಕೆಂದರೆ ಹೆಲ್ಪಿಂಗ್ ವರ್ಬ್ನ ಅವರೇ ಕೊಟ್ಟಿದ್ದಾರೆ, ಆಯಿತಾ. ಸೊ ಸೆಂಟೆನ್ಸ್ ನೋಡುವ ನಾವು. ಹಿ ಈಸ್ ಲೀವಿಂಗ್ ಟು ಗೋ ಟು ವರ್ಕ್, ಓಕೆ. ಹಿ ಈಸ್ ಲಿವಿಂಗ್ ಟು ಗೋ ಟು ವರ್ಕ್. ನಾವು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾನೆ ಅವ್ನ ಕೆಲಸಕ್ಕೆ, ಆಯಿತಾ. ಸೊ ಹಿ ಈಸ್ ಲೀವಿಂಗ್ ಮೂಮೆಂಟ್ಸ್ ಇದೆ ಅಲ್ಲಿಗ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ, ಪ್ರೆಸೆಂಟ್ ಟೆನ್ಸ್ ಇದೆ. ಈಗ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಲ್ವಾ. ಸೊ ಅಲ್ವಾ, ಗೋ ಟು ಹೋಗ್ತಾ ಇದ್ದಾನೆ ಅವನು,
ಹೀ ಈಸ್ ಲಿವಿಂಗ್ ಟು ಗೋ ಟು ವರ್ಕ್. ಗೋ ಟು ವರ್ಕ್, ಅವನು ಯಾಕೆ ಹೋಗ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿಗ. ಆಯಿತು, ಗೋ ಟು ವರ್ಕ್ ಯಾಕೆ? ಸೊ ಪ್ರಶ್ನೆ ವೈ. ಸೊ ಟೆಲ್ ದ ರೀಸನ್ ಆರ್ ಪರ್ಪಸ್, ಉದ್ದೇಶ ಏನು ಅಂತ. ಗೋ ಟು ವರ್ಕ್ಗೆ ಅಂಡರ್ಲೈನ್ ಆಗಿದೆ, ಅದು ಉದ್ದೇಶವನ್ನು ಹೇಳುತ್ತೆ. ಅವ್ನು ಹೊರಗೆ ಹೋಗ್ತಾನೆ, ಉದ್ದೇಶ ಏನು? ಅವ್ನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಸೊ ವೈ ಹಿ ಈಸ್ ಲಿವಿಂಗ್. ಸೊ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಇದೆ, ಅದೇ ಹೆಲ್ಪಿಂಗ್ ವರ್ಬ್. ಕ್ವಶನ್ ನೋಡಬೇಕು, ಕ್ವಶನ್ ನೋಡಿ ಹಾಕೊಂಡ್ವಿ. ಇನ್ನೊಂದು ಮೇನ್ ವರ್ಬ್ ಬೇಕು, ಇಲ್ಲಿ ಮೇನ್ ವರ್ಬ್ ಹಾಕ್ಕೊಂಡ್ವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಸಬ್ಜೆಕ್ಟ್ ಹೀ ಇಲ್ಲಿದೆ, ಈಸ್ ಇಲ್ಲಿದೆ, ಹೆಲ್ಪಿಂಗ್ ವರ್ಬ್ ಅದು, ಇದು ಮೇನ್ ವರ್ಬ್. ಹಾಗೆಯೇ ಇದೇ ಮೇಲೆ ಸೆಂಟೆನ್ಸ್ ನೋಡಿ. ಸೊ ಹೀ ಇಲ್ಲಿದೆ, ಈಸ್ ಇಲ್ಲಿದೆ, ಮೇನ್ ವರ್ಬ್ ಇಲ್ಲಿದೆ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕ್ವಶನ್ ವರ್ಡ್ಸ್ನ ಏನಾಗುತ್ತೆ, ಸಬ್ಜೆಕ್ಟ್ ಯಾವಾಗಲೂ ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ನ ಮಧ್ಯದಲ್ಲಿ ಸಬ್ಜೆಕ್ಟ್ ಎಫ್ ಎ ಸೆಂಟೆನ್ಸ್ ಬರುತ್ತೆ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಲಕ್ಷಣ, ಹೀಗೆ ಇರಬೇಕು. ಸೊ ನೆಕ್ಸ್ಟ್ ಒನ್. ಸೊ ಕ್ವಶನ್ ವರ್ಡ್ ನೋಡುವ ನಾವು, ಹೇಗಿದೆ ಅಲ್ಲಿ? ಐ ವೆಂಟ್ ಟು ದ ಸ್ಟೋರ್ ಬಿಕಾಸ್ ವಿ ನೀಡೆಡ್ ಎಕ್ಸ್. ಓಕೆ, ಐ ವೆಂಟ್ ಸೆಂಟೆನ್ಸ್ ಓದಾವಾಗನೇ ಆ ಸೆಂಟೆನ್ಸು ಯಾವ ಟೆನ್ಸ್ ಫಾರ್ಮಲ್ಲಿದೆ ಗೊತ್ತಾಗಬೇಕು ನಮಗೆ, ಆಯಿತಾ? ಸೊ ವೆಂಟ್ ಇದೆ, ಅದು ಪಾಸ್ಟ್ ಟೆನ್ಸ್ ಅಲ್ವಾ? ಹೆಲ್ಪಿಂಗ್ ವರ್ಬ್ ಇದೆಯಾ ಅಲ್ಲಿ? ಇಲ್ಲ. ಹಾಗಿದ್ಮೇಲೆ ಸಬ್ಜೆಕ್ಟ್ ನೋಡ್ಕೊಳ್ಬೇಕು, ಐ ಇದೆ, ಪಾಸ್ಟ್ ಟೆನ್ಸು. ಏನು ಬೇಕಾಗಿದೆ? ಹೆಲ್ಪಿಂಗ್ ವರ್ಬು ಡೇಡ್, ಆಯಿತಾ? ಸೊ ನೆಕ್ಸ್ಟ್ ಸಬ್ಜೆಕ್ಟ್ ನಮಗೆ ಯು, ಯಾವಾಗಲೂ ಹಾಕ್ಕೊಂಡಾಗಿಲ್ಲಿ ಯು ಸಬ್ಜೆಕ್ಟ್ ಇದೆ, ಯಾಕಂದರೆ ಇಲ್ಲಿ ಆನ್ಸರಲ್ಲಿ ಐ ಅಂತ ಇದೆ ಅಲ್ವಾ? ಹಾಗಾಗಿ ನಮಗೆ ಪ್ರಶ್ನೆ ಮಾಡೋರು ಯು ಅಂತ ಕೇಳ್ತಾರೆ, ನಾವು ಐ ಅಂತ ಆನ್ಸರ್ ಹೇಳಿರ್ತೀವಿ, ಹಾಗಾಗಿ ಯು. ಸೊ ವೈ ಡಿಡ್ ಯು ಗೋ ಟು ದ ಸ್ಟೋರ್? ಸ್ಟೋರ್ ಅಂಗಡಿಗೆ ಯಾಕೆ ಹೋದೆ? ವಿ ನೀಡೆಡ್ ಎಕ್ಸ್, ಎಗ್ ಬೇಕಾಗಿತ್ತು, ಹೋದೆ. ಉತ್ತರ ಅಷ್ಟೇ ಅಲ್ಲಿ ಅಲ್ವಾ? ಸೊ ವಿ ನೀಡೆಡ್ ಎಕ್ಸ್, ಸೊ ಹೋಗಿದ್ದು. ಸೊ ಇಡೀ ಉತ್ತರ ಇದೆ ನೋಡಿ, ಐ ವೆಂಟ್ ಟು ದ ಸ್ಟೋರ್ ಬಿಕಾಸ್. ಮುಖ್ಯ ನೋಡಿ, ಬಿಕಾಸ್ ಇದ್ದಾಗ ರಪ್ಪನ ಹೊಳಿಬೇಕು. ಬಿಕಾಸ್ ಇದ್ದಾಗ ನಮಗೆ ವೈ, ಕಾರಣ, ಅಲ್ಲಿ ರೀಸನ್ ಅಥವಾ ಪರ್ಪಸ್ನ ಬಗ್ಗೆ ಮಾತಾಡ್ತಾ ಇದೆ. ಸೊ ಇಲ್ಲಿ ಪರ್ಪಸ್, ಒಂದು ಉದ್ದೇಶ ಇದೆ, ಆಯಿತಾ? ಅದಕ್ಕೋಸ್ಕರ ಬಿಕಾಸನ್ನು ಬಳಸ್ಕೊಂಡು, ಬಿಕಾಸ್ ಅಂದ ತಕ್ಷಣ ನಮಗೆ ಬೇಕಾದ್ದು ವೈ, ಫಿಕ್ಸ್, ಆಯಿತಾ? ನೆಕ್ಸ್ಟ್ ಒನ್, ವಿಚ್ ಅಂತ ಬಂದಾಗ ಗಿವ್ಸ್ ಎ ಚಾಯ್ಸ್, ಆಯಿತಾ? ಚಾಯ್ಸ್ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ, ಅವಕಾಶಗಳು ಅಲ್ವಾ? ಸೊ ಚಾಯ್ಸ್ ನಮಗಿರುತ್ತೆ, ಅವಕಾಶ ಅನ್ನೋದಕ್ಕೆ ನಮಗೆ ಚಾಯ್ಸ್ ಅನ್ನೋ ಪದವೇ ತುಂಬ ಹತ್ತಿರ ಆಗುತ್ತೆ ಅನಿಸುತ್ತೆ. ಸೊ ಚಾಯ್ಸ್ ನಿಮಗೆ ಇರೋವಂಥದ್ದು. ವಿಚ್ ಕ್ಲಾಸ್ ಯು ಬಿಲಾಂಗ್ ಟು ಅಲ್ವಾ? ಸೊ ವಿಚ್ ಕ್ಲಾಸ್, ಯಾವ ಕ್ಲಾಸ್ ನಿಮಗೆ ಅಲ್ವಾ? ಪ್ರಶ್ನೆಗಳು ನಾವು ಕೇಳ್ತೀವಿ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಐ ವಿಲ್ ಗೋ ಲೆಫ್ಟ್, ಉತ್ತರ ಇದೆ, ಆಯಿತಾ? ಸೊ ಐ ವಿಲ್ ಗೋ ಲೆಫ್ಟ್. ಕ್ವಶನ್ ಮಾಡೋಕ್ಕೇನು, ವಿಚ್ ವೇ ವಿಲ್ ಯು ಗೋ, ರೈಟ್ ಆರ್ ಲೆಫ್ಟ್ ಅಲ್ವಾ? ಸೊ ವಿಚ್ ವೇ ಇಲ್ಲಿ ಅಂಡರ್ಲೈನ್ ಆಗಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತೇಳಿ. ಸೊ ಲೆಫ್ಟ್ ಅಂಡರ್ಲೈನ್ ಆಗಿದ್ದರೆ, ಆಯಿತಾ? ಲೆಫ್ಟ್ ಅಂಡರ್ಲೈನ್ ಆಗಿದೆ. ವಿಚ್ ವೇ ದಾರಿಗಳಿದೆ ಅಲ್ಲಿ ನೋಡಿ ಚಿತ್ರದಲ್ಲಿ, ಒಂದು ಸ್ಟ್ರೈಟ್ ಹೋಗುತ್ತೆ, ಒಂದು ಲೆಫ್ಟ್ ಹೋಗುತ್ತೆ, ಇನ್ನೊಂದು ರೈಟ್ ಸೈಡಿಗೆ ಹೋಗುತ್ತೆ ಅಲ್ವಾ? ಸೊ ಚಿತ್ರದ ಪ್ರಕಾರ ಅವ್ನು ರೈಟಿಗೆ ಎಲ್ಲೇ ಬೇಕಾದರೂ ಹೋಗಲಿ, ಬಟ್ ನಾವು ಕೊಟ್ಟರೆ ಉತ್ತರ ಏನು, ಐ ವಿಲ್ ಗೋ ಲೆಫ್ಟ್ ಅಂತ ಇದೆ, ಆಯಿತಾ? ಸೊ ಲೆಫ್ಟಿಗೆ ಅಂಡರ್ಲೈನ್ ಆಗಿದ್ದರೆ ಏನು ಮಾಡಬೇಕು ಅಲ್ಲಿ, ಆಯಿತಾ? ಸೊ ಜಸ್ಟ್ 1 ಮಿನಿಟ್, ಅಂಡರ್ಲೈನ್ ಮಾಡಿಲ್ಲ ಅಲ್ಲಿ, ಮಿಸ್ ಆಗಿದೆ, ಅಂಡರ್ಲೈನ್ ಮಾಡುವ, ಆಯಿತಾ? ಐ ವಿಲ್ ಗೋ ಲೆಫ್ಟ್. ಓಕೆ, ಜಸ್ಟ್ ಎ ಮಿನಿಟ್, ಅದು ಡಾರ್ಕ್ ಕಾಣಿಸ್ತಾ ಇಲ್ಲ ಅದು. ಓಕೆ, ಲೆಟ್ ಮಿ ಕಂಟಿನ್ಯೂ ವಿತ್ ದಿಸ್. ಓಕೆ, ಐ ವಿಲ್ ಗೋ ಲೆಫ್ಟ್. ವಿಚ್ ವೇ ವಿಲ್ ಯು ಗೋ, ರೈಟ್ ಆರ್ ಲೆಫ್ಟ್ ನೋಡಿ. ಸೊ ಚಾಯ್ಸ್ ಬಂದಾಗ ಐ ವಿಲ್ ಗೋ ಲೆಫ್ಟ್ ಅಂತ ಇದೆ. ಸೊ ಲೆಫ್ಟಿಗೆ ಏನಾಗುತ್ತೆ, ಸೆಂಟೆನ್ಸ್ ಇಡೀ ಓದ್ಕೊಳ್ಳಿ, ಅದರ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಐ ವಿಲ್ ಗೋ ಲೆಫ್ಟ್ ಅಂತ ಇದೆ. ಸೊ ರೈಟ್ ಬೇಕಾದ್ರೆ ಹೇಳ್ಬೋದು, ಸ್ಟ್ರೈಟ್ ಬೇಕಾದ್ರೆ ಹೇಳ್ಬೋದು ಅಲ್ವಾ, ಅಥವಾ ಬ್ಯಾಕ್ವರ್ಡ್ ಬೇಕಾದ್ರೆ ಹೇಳ್ಬೋದು, ಆಯಿತಾ? ಸೊ ಲೆಫ್ಟ್ ಅಂದ ತಕ್ಷಣ ನಮಗೆ ಇಡೀ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಳ್ಬೇಕು. ನಾವು ಫಸ್ಟಿಗೆ ಕ್ವಶನ್ ವರ್ಡನ್ನು ಚೂಸ್ ಮಾಡೋದು ಸ್ವಲ್ಪ ಕಷ್ಟ ನಮಗೆ, ಆಮೇಲೆ ಸುಲಭ ಆಗ್ಬಿಡುತ್ತೆ ನಮಗೆ, ಆಯಿತಾ? ಸೊ ವಿಚ್ ವೇ ವಿಲ್ ಯು ಗೋ ನೋಡಿ, ಇಲ್ಲಿ ಐ ಸಬ್ಜೆಕ್ಟ್ ಇದೆ, ವಿಲ್ ಹೆಲ್ಪಿಂಗ್ ವರ್ಬ್ ಇದೆ, ಗೋ ಮೇನ್ ವರ್ಬ್ ಇದೆ, ಆಯಿತಾ? ಸೊ ಆಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಇಲ್ಲಿ ಅಂಡರ್ಲೈನ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಸೊ ಉತ್ತರ ಇದಿದೆ ನಮಗೆ. ಕ್ವಶನ್ ನೋಡಿ, ಐ ಇರೋದು ಯು ಆಗುತ್ತೆ, ವಿಲ್ ಹೆಲ್ಪಿಂಗ್ ವರ್ಬ್ ಇದೆ, ಹಾಗಾಗಿ ಸೇಮ್ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ಬೇಕು. ಸೊ ಹಾಗಾಗಿ ಗ್ರಾಮರ್ನಲ್ಲಿ ಟೆನ್ಸ್ ಫಾರ್ಮು ಚೇಂಜ್ ಆಗಬಾರ್ದು, ಅದೇ ಟೆನ್ಸ್ ಫಾರ್ಮು ಫಾಲೋ ಮಾಡಬೇಕು, ಆಯಿತಾ? ಐ ವಿಲ್ ಗೋ ಲೆಫ್ಟ್ ಅಂತಂದೆ. ಸೊ ವಿಚ್ ವೇ, ಇಷ್ಟು ಕೂಡ ಕ್ವಶನ್ ವರ್ಡ್ ಆಗುತ್ತೆ,
ವಿಚ್ ಗಿವ್ಸ್ ಚಾಯ್ಸ್. ವಿಚ್ ವೇ ವಿಲ್ ಇಲ್ಲದೆ ತೊಗೊಳ್ತೀವಿ, ಐ ಇರೋದು ಯು ಆಗುತ್ತೆ, ಗೋ ಇರೋದು ಗೋ. ಸೊ ನೆಕ್ಸ್ಟ್ ಆಪ್ಷನ್ ರೈಟ್ ಆರ್ ಲೆಫ್ಟ್. ಅರ್ಥ ಅಥವಾ ಸ್ಟಾಪ್, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ವಿಚ್ ವೇ ವಿಲ್ ಯು ಗೋ ಕ್ವಶನ್ ಮಾರ್ಕ್ ಇಲ್ಲೇ ಹಾಕ್ಬೋದು ಆಯಿತಾ. ಸೊ ಐ ಗೋ ಸ್ಟ್ರೈಟ್ ಲೆಫ್ಟ್ ಏನಾದ್ರು ಇಲ್ಲಿ, ಬಟ್ ನಮ್ಗೆ ಉತ್ತರ ಇದೆ ನೋಡಿ, ಲೆಫ್ಟ್ ಅಂತ ಇದೆ ಉತ್ತರ ಅಲ್ಲಿ ನಮಗೆ ಲೆಫ್ಟ್. ನೆಕ್ಸ್ಟ್ ಒನ್, ಇದು ಸುಲಭವಾಗಿ ಅರ್ಥ ಆಗೋಂಥ ಪ್ರಶ್ನೆ ಇದೆ ನಮಗೆ. ಐ ವಾಂಟ್ ರೆಡ್ ಆ್ಯಪಲ್ ಆಯಿತಾ. ಐ ವಾಂಟ್ ದ ರೆಡ್ ಆ್ಯಪಲ್. ಸೊ ರೆಡ್ ಆ್ಯಪಲ್ಗೆ ಅಂಡರ್ಲೈನ್ ಆಗಿದೆ ಆಯಿತಾ, ರೆಡ್ ಆ್ಯಪಲ್. ಸೊ ಕ್ವಶನ್ ನಾವೇನು ಮಾಡಬೇಕು, ಐ ವಾಂಟ್ ದ ರೆಡ್ ಆ್ಯಪಲ್ ಅಂತ ಇದೆ. ಸೊ ರೆಡ್ ಆ್ಯಪಲ್ ಒಂದು ಹಣ್ಣು ಅದು ಆಯಿತಾ. ಸೊ ಚಾಯ್ಸ್ ಅದು ನಮಗೆ ಆಯಿತಾ, ಹಾಗಾಗಿ ವಿಚ್ ಆಯಿತಾ. ಸೊ ಕ್ವಶನ್ ವರ್ಡ್ ನೆನಪಾಗುತ್ತೆ ನಮಗೆ, ತೊಗೊಳ್ತೀವಿ. ಹಾಗೆಯೇ ಆ್ಯಪಲ್ ಅಂತ ಚಿತ್ರ ಗೊತ್ತಿದೆ ನಮಗೆ, ಅದು ಕಲರ್ ಮಾತ್ರ ಡಿಫ್ರೆನ್ಸ್ ಇರುವಂಥದ್ದು. ಇಲ್ಲಿ ನೋಡಿ ಕಲರ್, ಒಂದು ಗ್ರೀನ್ ಇದೆ ಒಂದು ರೆಡ್ ಇದೆ, ಆ ಡಿಫ್ರೆನ್ಸ್ ನಮಗೆ. ಆ್ಯಪಲ್ ಸೇಮ್ ಅದು ಅಲ್ವಾ. ಸೊ ಹಾಗಾಗಿ ಆ್ಯಪಲ್ ಆಗಿರೋದ್ರಿಂದ ಕ್ವಶನ್ ವರ್ಡ್ ವಿಚ್. ಆ್ಯಪಲ್ ಸೇಮ್ ಆ್ಯಪಲ್ ತೊಗೊಳ್ತೀವಿ, ಆ್ಯಪಲ್ ಕಲರ್ ಇಲ್ಲ ಅಲ್ಲಿ ಆಯಿತಾ. ಡೂ ಯಾಕೆ ಬಂತು ಅರ್ಥ ಇದೆ ಅಲ್ವಾ. ಎಸ್, ವೆರಿ ಗುಡ್. ಇದು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ, ಪ್ರೆಸೆಂಟ್ ಟೆನ್ಸ್, ಹಾಗಾಗಿ ಡು ಆಯಿತಾ. ಸೊ ವಿಚ್ ಆ್ಯಪಲ್ ಡು ಯು ವಾಂಟ್, ಇಲ್ಲಿ ವಾಂಟ್ ಇದೆ ಅಲ್ಲಿ ತೊಗೊಂಡ್ವಿ, ಡು ಹೆಲ್ಪಿಂಗ್ ಆಫ್ ಯೂಸ್ ಮಾಡ್ಕೊಂಡ್ವಿ. ವಿಚ್ ಆ್ಯಪಲ್ ಡು ಯು ವಾಂಟ್, ದ ರೆಡ್ ಆ್ಯಪಲ್ ಆರ್ ದ ಗ್ರೀನ್ ಆ್ಯಪಲ್ ಕ್ವಶನ್ ಮಾರ್ಕ್. ಎಸ್, ವೆರಿ ಗುಡ್. ಅರ್ಥ ಆಗ್ತದೆ ಬೇಗ ನಿಮಗೆ ಈಗ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಒನ್ ಹೂಸ್ ಆಯಿತಾ. ಅಂದರೆ ಕನ್ನಡದಲ್ಲಿ ಯಾರ್ದು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು. ಶೋಸ್ ಎ ಪೊಸಿಷನ್ ಆರ್ ಎ ಓನರ್ಶಿಪ್. ಇದು ಯಾರ್ದು ಅಂತ ಕೇಳುವಾಗ ಹೂಸ್ ಪೆನ್ ಇಸ್ ದಿಸ್, ಹೂಸ್ ಬೈಕ್ ಇಸ್ ದಿಸ್, ಹೂಸ್ ಕೀ ಇಸ್ ದಿಸ್, ಹೂಸ್ ಚೈನ್ ಇಸ್ ದಿಸ್. ಕೆಲವೊಮ್ಮೆ ಕಾಲೇಜಲ್ಲಿ ಕಳೆದೋಗಿರುತ್ತೆ, ನಾವು ಕೇಳ್ತೀವಲ್ವ, ಹೂಸ್ ಬುಕ್ ಇಸ್ ದಿಸ್, ಹೂಸ್ ಪೆನ್, ಹೂಸ್ ಚೈನ್, ಹೂಸ್ ಗೋಲ್ಡ್ ವಾಚ್. ಸೊ ಈ ಥರದಲ್ಲಿ ಪ್ರಶ್ನೆಗಳು ಅಲ್ಲಿ. ನೆಕ್ಸ್ಟ್ ನಾವು ಕ್ವಶನ್ಗೆ ಹೋಗುವ. ಜಾನ್ಸ್ ಶರ್ಟ್ ಈಸ್ ಆನ್ ದ ಫ್ಲೋರ್ ಆಯಿತಾ. ಸೊ ಜಾನ್ಗೆ ಅಂಡರ್ಲೈನ್ ಆಗಿದೆ ಆಯಿತಾ. ಸೊ ಜಾನ್ಗೆ ಅಂಡರ್ಲೈನ್ ಆಗಿದೆ, ಅವನ ಶರ್ಟ್ ಈಸ್ ಆನ್ ದ ಫ್ಲೋರ್, ಅವನಿಗೆ ಸಂಬಂಧಪಟ್ಟ ಶರ್ಟು ನೆಲದ ಮೇಲೆ ಬಿತ್ಕೊಂಡಿದೆ ಆಯಿತಾ. ಸೊ ಜಾನ್ಸ್ ಅಂಡರ್ಲೈನ್ ಆಗಿದೆ, ಶರ್ಟ್ ನಮ್ಮ ಹತ್ರ ಇದೆ ಆಯಿತಾ. ಆಗ ಉತ್ತರ ನಮಗೆ ಹೂಸ್. ಸಿಂಪಲ್ ನೋಡಿ ಸೆಂಟೆನ್ಸು, ಜಾನ್ಸ್ನ ಬದಲು ಒಂದೇ ವರ್ಡ್, ಅಲ್ಲಿಗೆ ಮುಗೀತು. ನಮಗೆ ಗ್ರಾಮರ್ನ ಯಾವುದೇ ಸಮಸ್ಯೆ ಇಲ್ಲ. ಹೂಸ್ ಹಾಕ್ಕೊಳ್ತೀವಿ, ಕೊನೆಗೆ ಕ್ವಶನ್ ಮಾರ್ಕ್. ಇದೊಂದು ಮುಖ್ಯ. WH ಕ್ವಶನ್ಸ್ ವರ್ಡ್ ಹಾಕಿ ನೀವು ಸೆಂಟೆನ್ಸ್ ಮಾಡೋವಾಗ, ಕ್ವಶನ್ಸ್ ಫ್ರೇಮ್ ಮಾಡುವಾಗ, ಆ ಕ್ವಶನ್ ಫ್ರೇಮ್ ಯಾವಾಗಲೂ ಕ್ವಶನ್ ಮಾರ್ಕಿಂದನೇ ಎಂಡ್ ಆಗಬೇಕು, ಇಲ್ಲದಿದ್ದರೆ ಮಾರ್ಕನ್ನು ಕಳ್ಕೊಳ್ತೀರ. ಸೊ ಸುಲಭವಾದ ವಾಕ್ಯ ಇದು. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ದಟ್ ಈಸ್ ಮೈ ಪೆನ್ ಆನ್ ದ ಡೆಸ್ಕ್. ಓಕೆ, ಈ ಪೆನ್ನು ಓಕೆ, ಮೈ ಪೆನ್ ಅಂತ ಅಂಡರ್ಲೈನ್ ಆಗಿದೆ. ಸೊ ಕ್ವಶನ್ ಏನಾಗಿರಬೇಕು, ಯಾರು ಕೇಳ್ತಾರೆ, ಹೂಸ್ ಪೆನ್ ಈಸ್ ಆನ್ ದ ಡೆಸ್ಕ್ ಆಯಿತಾ. ಸೊ ಹೂಸ್ ಪೆನ್, ಇದು ಯಾರ ಪೆನ್, ಡೆಸ್ಕ್ ಮೇಲೆ ಇರುವಂಥದ್ದು, ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಮೈ ಪೆನ್ ಅಂತ ಅಂಡರ್ಲೈನ್ ಆಗಿದೆ, ಅದಕ್ಕೆ ಯಾರು ನಮಗೆ ಪ್ರಶ್ನೆ ಕೇಳುವಂಥದ್ದು ಆಯಿತಾ. ಸೊ ಹೂಸ್ ಪೆನ್ ಈಸ್ ಆನ್ ದ ಡೆಸ್ಕ್. ಸೊ ಹೆಲ್ಪಿಂಗ್ ವರ್ಬ್ ಇದೆ, ಅದು ಹೆಲ್ಪಿಂಗ್ ವರ್ಬ್ ತೊಗೊಂಡ್ವಿ. ಆನ್ ದ ಡೆಸ್ಕ್ ಸೇಮ್, ದಟ್ನ ಬದಲು ಕ್ವಶನ್ ವರ್ಡ್ ಹಾಕ್ಕೊಂಡಿದ್ದೀವಿ ಆಯಿತಾ. ಹಾಗಾಗಿ ಎಸ್, ಸುಲಭ ಆಯ್ತಲ್ವ ಈಗ. ರೈಟ್, ಲೆಟ್ಸ್ ರಿವ್ಯೂ. ಸೊ ಒಮ್ಮೆ ನೋಡ್ಕೊಂಡಿವಿ ನಾವು ಆಯಿತಾ. ಸೊ ನೋಡಿ, ವಾಟ್, ಹೂ, ವೇರ್, ವೆನ್, ವೈ, ವಿಚ್, ಹೂಸ್ ಹೀಗೆಲ್ಲ ಇರುತ್ತೆ ಅಂತ. ವಾಟ್, ನೇಮ್ಸ್ ಆಫ್ ಅನ್ ಆಬ್ಜೆಕ್ಟ್, ಐಡಿಯಾ ಆರ್ ಆ್ಯಕ್ಷನ್. ಹೂ, ನೇಮ್ಸ್ ಆಫ್ ಎ ಪರ್ಸನ್. ವೇರ್, ನೇಮ್ಸ್ ಆಫ್ ಎ ಪ್ಲೇಸ್. ವೆನ್, ಟೆಲ್ಸ್ ಎ ಟೈಮ್. ವೈ, ಗಿವ್ಸ್ ಎ ರೀಸನ್. ವಿಚ್, ಮೇಕ್ಸ್ ಎ ಚಾಯ್ಸ್. ಹೂಸ್, ಶೋಸ್ ಓನರ್ಶಿಪ್ ಆಯಿತಾ. ಸೊ ಹೀಗೆ ರೈಟ್. ಸೊ ಹಾಗೆಯೇ ಹೌ ಕೂಡ ಒಂದು ಬರುತ್ತೆ ಅಲ್ವಾ. ಸೊ ಹೌ ಮೆನಿ, ಹೌ ಆರ್ ಯು, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಬಳಸ್ತೀವಲ್ವಾ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಅಂತ ಹೇಳಿ, ದೇರ್ ಆರ್ 15 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಹೇಳಿ. ಸೊ ಇದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಮಾಡಿ ಕಳಿಸ್ತೀನಿ ಆಯಿತಾ. ಸೊ ಹಾಗೆಯೇ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಕ್ಸಸೈಸಸ್ ಕೂಡ ಇದೆ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಹೇಗಿರುತ್ತೆ ಅದನ್ನು ನಾನು ನಿಮಗೆ ಕಳಿಸ್ತೀನಿ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್.